ವಾರದ ಎಲ್ಲರೂ ಸದಸ್ಯರು ಕೂತಿದ್ದೀರಿ, ಹಿಂಗಾಗಿ ಎಲ್ಲರಿಗೂ ಒಂದು ಪ್ರಶ್ನೆ. ರಾಜು, ಈ ವಾರದಲ್ಲಿ ಏನೇನು ಅನಿಸ್ತು ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ? ಯಾರ್ಯಾರು ಚೇಂಜ್ ಆದ್ರು? ಏನು ಮಾಡೋದು ಚೇಂಜ್ ಅದ? ಶಿಶಿಕುಮಾರ್ ಚೇಂಜ್ ಅದ? ಯಾರ್ಯಾರು ಚೇಂಜ್ ಅದ? ಯಾರ ಕಾಲಾಗ? ಹಿಂಗಾಗಿ ಚೆನ್ನಾಗಿ ಆಡ್ಬೋದಿತ್ತು. ಓಕೆ, ನೀವು ಏನಿಲ್ಲ ನಿಮ್ಮ ಅಭಿಪ್ರಾಯ? ಶಿಶಿಕುಮಾರ್ ಅವರ ನಿಮ್ಮ ಅಭಿಪ್ರಾಯ ಏನು? ಟಿಂಗಲ್ ತರ ಕಾಣ್ತಾ ಇದ್ದೀರಿ. ಓಕೆ, ಮಾಡು. ನಿಮಗೆ ಇವ್ರ ಕಡೆಯಿಂದ ಅಭಿಪ್ರಾಯ ಏನಿತ್ತು? ರಾಜಕುಮಾರ್ ಅವ್ರ ಕಡೆಯಿಂದ ಏನ್ ಮಾಡ್ತಾ ಇದಾರೆ ಅವರು? ಪಜ್ಜು ಅವರೇ, ನೀವು ಕಂಟೆಂಟ್ ನಂಬರಿಸ್ ಪಜ್ಜು ಹೇಳು, ಏನು ಕಿತಾಪತಿ ಮಾಡವ? ಮಾಡೋರ್ ಜಗಳ ಆಯ್ತು. ನೀವು ತಮ್ಮ? ನಮ್ದು ಬೇರೆ ಶಶಿವರ್ ಜಗಳ ಮಾಡ್ತಾ ಇದ್ರಿ ಯಾವತ್ತು? ಓಕೆ, ಯಾರ ಕಾಲಾಗ್ರಿ? ಬಿಗ್ ಬಾಸ್ ತಾಗ್ರಿ ಒಂದು ನಾಟಕ ಮಾಡೋದ್ರ. ರೈಟ್. ಈ ವಾರಲ್ಲಿ ಅಷ್ಟು ಮಂದಿ ಒಂದು ಟಾಸ್ ಕೊಡ್ತೀನಿ. ಆ ಟಾಸಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರೇ ನೆಕ್ಸ್ಟ್ ಸ್ಟೆಪ್ ಕ್ಯಾಪ್ಟನ್. ಓಕೆನಾ? ಓಕೆ, ಈಗ ಒಂದು ಬ್ರೇಕ್ ತೊಗೊಳ್ಳೋಣ. ಓಕೆ, ಥ್ಯಾಂಕ್ ಯು ಬಿಗ್ ಬಾಸ್ ಅನ್ನಿ. ಈ ವಾರ ಯಾರು ಚೆನ್ನಾಗಿ ಆಡ್ತೀರಾ ಅವ್ರ ಕಡೆಯಿಂದ, ನನ್ನ ಕಡೆಯಿಂದ ಈ ಕಿಚ್ಚನ ಚಪ್ಪಾಳೆ ನಿಮಗಾಗಿ ಬರುತ್ತೆ. ಯಾರು ಚೆನ್ನಾಗಿ ಆಡಲ್ಲ ಅವರಿಗೆ ಬರಲ್ಲ. ನೋಡಿರಿ, ಮಾಡೋವರೇ ಹಾಗೆ ಶಶಿಕುಮಾರ್ ಅವರೇ ಚೆನ್ನಾಗಿ ಆಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಆಡಿ ನಿಮ್ಮ ಒಂದು ಗೆಲುವನ್ನು ಸಾಗಿಸ್ರಿ. ಈಗ 2ನೇ ವಾರದಿಂದ ನೀವು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಶಶಿಕುಮಾರ್ ಅವರಿಗೆ ನಾಮಿನೇಟ್ ಮಾಡ್ತಾ ಇದ್ದೀರಾ. ಎಲ್ಲರೂ ಚೆನ್ನಾಗಿದೆ, ಆದರೆ ಪಜ್ಜು ಅವರು ನೀವು ಕೂಡ ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣಬೇಕು. ಅವಾಗವಾಗ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಮಾಡೋರು ಹೇಳ್ತಾ ಇದ್ದಾರೆ. ಖರೆ ಮಾಡು, ಪಜ್ಜು ಅವರು ಕಿರುಕುಳ ಕೊಡ್ತಾ ಇದ್ದಾರೆ. ರಾಜ್ಕುಮಾರ್, ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ. 2 ವಾರದಿಂದ ನೀವು ಸ್ವಲ್ಪ ಗೇಮಲ್ಲಿ ಹಿಂದೆ ಬೀಳ್ತಾ ಇದ್ದೀರಿ. ಚೆನ್ನಾಗಿ ಆಡಬೇಕು ನೀವು ಕೂಡ. ಆಡ್ತೀರಾ ಚೆನ್ನಾಗಿ? ನಿಮ್ಮ ಅಭಿಪ್ರಾಯ ಏನು? ರಾಜಶೇಖರ್, ನಿಮ್ಮ ಹೆಸರು ರಾಜಶೇಖರ್. ಬಿಗ್ ಬಾಸ್ ಮನೆಯಲ್ಲಿ ಏನಿದ್ರೆ ಚೆನ್ನಾಗಿ ಇರುತ್ತೆ? ಚೆನ್ನಾಗಿ ಆಡ್ಬೇಕು ಎಲ್ಲರೂ. ಚೆನ್ನಾಗಿ ಆಡೋದು ಯಾರು ಗೆಲ್ಲು ಸಾಧಿಸ್ತಾರ ಅವ್ರಿಗೆ. ರೈಟ್. ಅಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಇವರು ನೀವು ಬಾಕ್ಸರಣ್ಣ, ನೀವೇನು ಹೇಳ್ತಾ ಇದ್ದಾರೆ? ಬಿಗ್ ಬಾಸ್ ಮನೆಯಲ್ಲಿ ಯಾರಿಂದ ಜಾಸ್ತಿ ಟಾರ್ಚರ್ ಆಗ್ತಾ ಇದೆ? ಯಾರು ಗೇಮ್ ಚೆನ್ನಾಗಿ ಆಡ್ತಾ ಇಲ್ಲ? ಯಾರು ಗೇಮ್ ಇದು ಆಡ್ತಾ ಇಲ್ಲ? ಓಕೆ, ಈಗ ಹಿಂಗೆ ಆಡ್ತಾ ಇರ್ರಿ. ಮುಂದಿನ ವಾರಲ್ಲಿ ಯಾರು ಇರ್ತೀರಾ, ಯಾರ ಮನೆಯಿಂದ ಹೊರಗೆ ಹೋಗ್ತೀರಾ ಅಂತ ನಿಮ್ಮ ಅಭಿಪ್ರಾಯ. ನೀವು ಎಷ್ಟು ಚೆನ್ನಾಗಿ ಆಡ್ತೀರಾ ಅಷ್ಟು ಕೋಟಿಂಗನ್ನು ನಿಮಗೆ ಬೀಳುತ್ತವೆ. ಯಾರು ಚೆನ್ನಾಗಿ ಆಡ್ತೀರಾ ಅವ್ರು ನೀವು ಇಲ್ಲೇ ಇರ್ತೀರಾ ಬಿಗ್ ಬಾಸ್ ಮನೆಯಲ್ಲಿ. ಹೀಗಾಗಿ ನೋಡ್ಕೊಂಡು ಚೆಂದ ಆಡಬೇಕು. ಈ ವಾರದ ನೆಕ್ಸ್ಟ್ ಸಂಡೇ ಶನಿವಾರ ಬರೋ ತನಕ ಕಾಯಬೇಕು. ಎಲ್ಲರೂ ಚೆನ್ನಾಗಿ ಆಡಿ. ಓಕೆ, ಗುಡ್ ಲೈಫ್.